ಸ್ನೇಹಿತರೆ, ನೀವು ಆ ಕಡೆ ತೋಟ ನೋಡಿದ್ರೆ ಅದರ ಇನ್ನೊಂದು ಬಾಳೆ ಚಿಕ್ಕ ಫಲ. ಈಗ ಈ ಕಡೆ ಬಾಳೆ ತೋಟಕ್ಕೆ ಬಂದಿದ್ದೀವಿ. ಬಾಳೆ ಗೊನೆ ಯಾವ್ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಎಲ್ಲ ಕೇಳೋಣ ಬನ್ನಿ. ಸರ್, ಇದು ನೀವು ಇದು ಯಾವುದು ಎಷ್ಟು ವರ್ಷದ ಬಾಳೆ? ಸರ್, ಇದು ಪಚ್ಚಬಾಳೆ. ಇದು ಬಂದು ನಮ್ಮದು ಇದು 4ನೇ ಕ್ರಾಪ್. ಇದು 4ನೇ ಕ್ರಾಪಾ? ಹೌದು. ಇಷ್ಟು ದೊಡ್ಡ ಗೊನೆ ಕಾಣಿಸ್ತವೆ. ನಾವು ಪೂರ್ತಿ ಅದನ್ನ ಉಳುಮೆ ಮಾಡಲ್ಲ ಅಂತ ಹೇಳಿದ್ನಲ್ಲ, ನಾವು ಯಾವುದೇ ರೀತಿ ಉಳುಮೆ ಮಾಡಲ್ಲ. ಇಲ್ಲಿ ಅಷ್ಟು ಡೌಟ್ ಇದೆ, ಬನ್ನಿ ತೋರಿಸ್ತೀನಿ. ಇದು ನೋಡಿ, ಇದು ಫಸ್ಟ್ ಪ್ಲಾಂಟೇಶನ್. ಇದು ಫಸ್ಟ್ನೇ ಬೆಳೆದು, 2ನೇ ಕಂಬ, 3ನೇ ಕಂಬ, ಇದು 4ನೇದು. ಇದು ನೆಕ್ಸ್ಟ್ ಬಿಟ್ಟಿದ್ದೀವಿ. ನಾವೇನು ಅಂದರೆ ಅದು ಎಲ್ಲಿ ತನಕ ಅದು ಆರೋಗ್ಯವಾಗಿರ್ತದೆ ಅಲ್ಲಿ ತನಕ ಆ ಗಿಡನ ಹಾಗೆ ಬಿಟ್ಬಿಡ್ತೀವಿ. ಯಾಕೆಂದರೆ ನಮಗಿನ್ನು ತೆಂಗು ಅಡಿಕೆ ಎಲ್ಲ ಒಂದು ಕಡೆಯಿಂದ ಎಲ್ಲ ಫಸಲು ಕಚ್ಚೋ ತನಕನೂ ಇದು ನಮಗೆ ಒಂದು ಸೈಡ್ ಆದಾಯ ಇರಲಿ ಅಂತ, ಆಳು ಕಾಳಿಗೆ ಮೇಂಟೆನೆನ್ಸು, ಮನೆಗೆ ಖರ್ಚಾಗೋ ಥರ ಮೇಂಟೈನ್ ಮಾಡ್ಕೊಳ್ತಾ ಇದ್ದೀವಿ. ಗೊಬ್ಬರ ಇದೆ ನೆಕ್ಸ್ಟು? ಹೌದು, ನಾವು ಯಾವುದೇ ಗರಿ ಗಿರಿ ಎಲ್ಲನೂ ಕೆಲವರು ಹೊರಗಡೆ ಹಾಕೋದು ಆ ಥರ ಮಾಡ್ತಾರೆ. ನಾವೇನಿಲ್ಲ, ಈ ಸರಿ ಈ ಸಾಲ್ಗೆ ಹಾಕೊಂಡ್ರೆ ನೆಕ್ಸ್ಟ್ ಆ ಸಾಲ್ಗೆ ಹಾಕ್ತೀವಿ. ಇದೇ ಕಂಬನೂ ಅಷ್ಟೇ, ಗೊನೆ ಕಡ್ದಾದ್ಮೇಲೆ ಒಂದು 5 ಅಡಿ ಕಂಬ ಬಿಟ್ಬಿಡ್ತೀವಿ. ಹಾಗೇನೆ ಇದನ್ನು ಪೂರ್ತಿ ಬೊಡ್ಡೆ ತನಕ ಕಟ್ ಮಾಡಲ್ಲ. ಇದರಲ್ಲಿರೋಂಥ ಗೊಬ್ಬರ, ಇದರಲ್ಲಿರೋಂಥ ತಾಕತ್ತು ಇದನ್ನೆಲ್ಲದು ಮರಿಗೆ ಸಪ್ಲೈ ಮಾಡುತ್ತೆ. ಹಾಗಾಗಿ ನಮ್ಮ ಕಂಬ ನೋಡಿ ಇದಾಗ್ಬೋದು. ಇದು ನೋಡಿ ಇಲ್ಲಿ ಪಕ್ಕದಲ್ಲಿ ಇದು ಗೊನೆ ಆಗ್ಬೋದು. ನಾವು ವರ್ಷಕ್ಕೆ 2 ಸಲ ಮಾತ್ರ ಗೊಬ್ಬರ ಕೊಡ್ತಾ ಇದ್ದೀವಿ. ಏಕೆಂದರೆ ಅತಿಯಾಗಿ ಗೊಬ್ಬರ ಕೊಟ್ಟರು ಬೇಗ ರೋಗ ಬರೋದು, ಆಮೇಲೆ ತುಂಬ ಕಾಯಿ ಹೊಡೆಯೋಂಥದ್ದು, ಚುಕ್ಕಿ ಬರೋವಂಥದ್ದು, ಈ ಥರ ಎಲ್ಲ ತೊಂದರೆ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ನಾವು ಯಾವುದೇ ರೀತಿ ಸ್ಪ್ರೇನೂ ಮಾಡಲ್ಲ, ಏನೂ ಇಲ್ಲ. ನ್ಯಾಚುರಲಾಗಿ 2 ರೌಂಡ್ ಗೊಬ್ಬರ ಕೊಡ್ತೀವಿ, ಅಷ್ಟು ಬಿಟ್ಟರೆ ಇನ್ನೇನು ಮಾಡಲ್ಲ. ಕೆಲವ್ರ ತೋಟದಲ್ಲಿ, ಬಾಳೆ ತೋಟ ನಾನು ನೋಡಿರೋ ಮಟ್ಟಿಗೆ ಈ ಥರ ಒಣಗೋದ್ರೆ ಬರೀ ಎಲ್ಲ ಕುಯ್ದು ಕೆಳಗಡೆ ತಗೋತಾ ಇರ್ತಾರೆ. ನೀಟ್ ಮಾಡ್ಬಿಡ್ತಾರೆ ಮರ ಎಲ್ಲನೂ. ಏನು ಮಾಡಿಲ್ಲ, ಹಂಗೆ ಇಲ್ಲ, ಇದು 1 ರೌಂಡ್ ಆಗಿದೆ. ಇವಾಗ ಪ್ಲಸ್ ಬೇಸಿಗೆ ಇರೋದ್ರಿಂದ ಇನ್ನೂ ಸೋನೆ ಸ್ಟಾರ್ಟ್ ಆಗಿಲ್ಲ. ಹಾಗಾಗಿ ಸ್ವಲ್ಪ ಮರಕ್ಕೂ ಸ್ವಲ್ಪ ಡೈರೆಕ್ಟ್ ಸನ್ಲೈಟ್ ಅವಾಯ್ಡ್ ಮಾಡೋಕ್ಕೋಸ್ಕರ ಬಿಟ್ಟು. ಇಲ್ಲಿ ನೋಡಿ, ಇಲ್ಲೆಲ್ಲ ಕಟ್ ಮಾಡಿದ್ವಿ ನೋಡಿ, ಕೆಳಗಡೆಯಿಂದ ಮೇಲ್ಗಡೆದು ಮಾತ್ರ ಇದೆ. ಹಾಗಾಗಿ ಇದು ಅವ್ರ ಆಳುಗಳಿಗೆ ಕೈಯಲ್ಲಿ ತನಕ ಇಟ್ಟುತ್ತೆ ಅಷ್ಟು ಕ್ಲೀನ್ ಮಾಡಿದ್ದಾರೆ. ಇನ್ನೇನು ಇದೊಂದು ತಿಂಗಳಿಗೆಲ್ಲ ಕಟಿಂಗ್ ಬರುತ್ತೆ, ಇನ್ನೇನು ಇದು ತೆಗೆದಾಕದೆ. ಹಾಗಾಗಿ ಅಲ್ಲಿ ತನಕ ಮಾಡೋಕ್ಕಾಗಲ್ಲ ಅಂತ ಹಾಗೆ ಹೇಳ್ತೀವಿ. ಕಟಿಂಗ್ ಎಲ್ಲ ಅವ್ರದ್ದೇ ಎಲ್ಲ? ಹೌದು, ಗದ್ಗೆಯಿಂದ ಬರ್ತಾರೆ, ರಾಜು ಬಾಳೆ ಮಂಡಿ. ನೀವು ನೀರಿನ ವ್ಯವಸ್ಥೆ ಯಾವ ಥರ ಮಾಡ್ಕೊಂಡಿದ್ದೀರಾ? ಪೈಪ್ ಲೈನ್ನ ಇಲ್ಲ? ನಾವು ಪೂರ್ತಿ ಇಲ್ಲಿ ತೋಟ, ಮನೆ ಹತ್ರ ತೆಂಗಿನ ತೋಟ ಎಲ್ಲದಕ್ಕೂ ಪೈಪ್ ಲೈನ್ ಮಾಡಿದ್ದೀವಿ. ಹೌದು, ಎಲ್ಲ ಈ ಥರ ವಾಲ್ ಸಿಸ್ಟಮ್ ಎಲ್ಲ ಮೈಸೂರಿಂದ ತರ್ತೀವಿ. ಎಲ್ಲ ಪಿನೋಲೆಕ್ಸು ಮಾಡೋದು ಮಾಡ್ತೀವಿ. ಲೋಕಲ್ ಮಾಡೋದು ಬೇಡ ಅಂದ್ಬಿಟ್ಟು ಎಲ್ಲ ಪಿನೋಲೆಕ್ಸ್ ಹೊರಗಡೆ ತಂದು ಮಾಡಿ ಪೂರ್ತಿ ಪೈಪ್ ಲೈನ್ ಇದೆ. ವಾಲ್ ನಾನು ಆಗ್ಬೋದು, ಇಲ್ಲ ನಮ್ಮ ಲೇಬರ್ಸ್ ಆಗ್ಬೋದು. ಬರೀ ವಾಲ್ ತಿರ್ಸ್ಕೊಳ್ಳೋದಷ್ಟೇ. ಯಾವುದೇ ರೀತಿಯಾಗಿ ಅಲ್ಲಿ ನೀರು ಹಾಕ್ಬೇಕು, ಇಲ್ಲಿಗೆ ನೀರು ಹಾಕಬೇಕು, ಯಾವುದೇ ರೀತಿ ತೊಂದರೆ ಇಲ್ಲ. ಪೂರ್ತಿ ನ್ಯಾಚುರಲ್ ಫಾರ್ಮಿಂಗು. ಹೌದು. ಇನ್ನು ಎಕ್ಸ್ಟ್ರಾ ಏನಾದರೂ ಗೊಬ್ಬರ, ಕುರಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ? ಕುರಿ ಗೊಬ್ಬರ ಹಾಕ್ತೀವಿ. ತುಂಬ ಜನ ಈಗೆಲ್ಲ ಜೀವಾಮೃತ ಮತ್ತು ಜೀವಾಮೃತ ಅಂದರೆ ನಾವು ಯಾವ ಥರ ಮಾಡಿದ್ದೀವಿ ಅಂದರೆ, ಕುರಿ ಗೊಬ್ಬರ ಎಲ್ಲ ಒಂದು ತೊಟ್ಟಿಗೆ ಬೀಳೋ ಥರ ಮಾಡ್ಕೊಂಡಿದ್ದೀವಿ. ಆ ತೊಟ್ಟಿಗೆ ನೀರನ್ನ ತುಂಬಿಸಿ ಅದನ್ನು ಅಲ್ಲೇ ಒಂದು ವಾರದ 10 ದಿವಸ ಕೊಳೆಯಕ್ಕೆ ಬಿಟ್ಟು, ಅದಕ್ಕೆ ಸ್ಲರಿ ಮೋಟ್ರ್ ಅಂತ ಇದೆ. ಆ ಸ್ಲರಿ ಮೋಟ್ರ್ ಮುಖಾಂತರ ಸ್ಪ್ರಿಂಕ್ಲರ್ ಪೈಪ್ ಬರುತ್ತಲ್ಲ, ಅದರಿಂದ ನಮ್ಗೆ ಎಲ್ಲಿಗೆ ಬೇಕು 90 ಪೈಪ್ ಇದೆ. ನಮ್ಗೆ ಎಲ್ಲಿಗೆ ಬೇಕು ಅಲ್ಲಿ ಡ್ರಮ್ ತುಂಬಿಸ್ಕೊಳ್ತೀವಿ. ಅಲ್ಲಿಂದ ಬಕೆಟಲ್ಲಿ ಅಡಿಕೆ ಮರಕ್ಕೆ ಒಂದು 10 ಲೀಟ್ರು, ತೆಂಗಿನ ಮರಕ್ಕೆ ಒಂದು 20 ಲೀಟ್ರು, ಬಾಳೆಗೆ ಒಂದು ಅರ್ಧ ಬಕೆಟು, ಆ ಥರ ಡಂಪ್ ಮಾಡ್ತೀವಿ. ಇಲ್ಲೆಲ್ಲ ಇನ್ನು ಅಡಿಕೆ ಎಲ್ಲ ನೆಟ್ಟಿದ್ರಲ್ಲ, ಇದೆಲ್ಲ ಅಡಿಕೆ ಎಷ್ಟು ವರ್ಷದ ಅಡಿಕೆ? ಇದೆಲ್ಲ ಅಡಿಕೆ 5 ವರ್ಷ. 5 ವರ್ಷದ ನಿಂದು? ಹಾಂ, ಇದು 5 ವರ್ಷ ಆಗಿದೆ. ಈಗ ಫಸ್ಟ್ ರೌಂಡ್ ಫಸಲು ಸ್ಟಾರ್ಟ್ ಆಗಿದೆ. ಇದು ನೆರಳಿರೋದ್ರಿಂದ ಸ್ವಲ್ಪ ಬೇಗ ಹೈಟ್ ಆಗಿಬಿಟ್ಟಿದೆ ಅಷ್ಟೇ. ಬಾಳೆ ಇತ್ತಲ್ಲ, ಹಾಗಾಗಿ ನೆರಳಿಂದ ಹೈಟ್ ಜಾಸ್ತಿ ಆಗಿದೆ. ಕೆಲವರು ಜಾಸ್ತಿ ವರ್ಷ ಆಗಿದೆ ಅಂತ ಅನ್ಕೋಬೋದು. 5 ವರ್ಷಕ್ಕೆ ಕಮೆಂಟ್ ಮಾಡ್ತಾರೆ. ಹೌದು, ಮಾರ್ಚಿಗೆ 5 ವರ್ಷ ಆಯಿತು. ಈಗ 5 ತುಂಬಿ 6ನೇ ವರ್ಷಕ್ಕೆ ರನ್ನಿಂಗ್ ನಡೀತಾ ಇದೆ. 2-3 ಗೊನೆ, 3-4 ಗೊನೆನೇ ಅವಲ್ಲ ನಿಮಗೆ ಕಟಾವ್ಗೆ? ಹೌದು. ಹಾಂ, ನಾವು ಅಂದರೆ ನೀರು ಮೇಂಟೆನೆನ್ಸ್ನ ಏನೇ ಆಗಲಿ, ನಾವು 1 ರೌಂಡ್ ಗೊಬ್ಬರ ಕಡಿಮೆ ಕೊಟ್ಟರು ತೋಟಕ್ಕೆ ನೀರು ಇಲ್ಲದೆ ಇರೋ ಥರ ಯಾವಾಗಲೂ ಇದು ಮಾಡೋಕ್ಕೋಗಲ್ಲ. ಹೌದು, ಪಚ್ಚಬಾಳೆ. ಇದೆಲ್ಲ ಇದು ಈ ಬಾಳೆ ಗಿಡ ಎಷ್ಟು ಎಕರೆ ಇದೆ? ಇದು ಒಂದು 3000 ಗಿಡ ಇದೆ. 3000 ಗಿಡ ಇದೆ. ಈಗ ಅದು ಇದು ಹೋಗಿ ಎಲ್ಲ ಒಂದು 2000, 2500 ಇರ್ಬೋದು. 2000 ಹತ್ರ ಇದೆ. ಇಲ್ಲೂ ಅಡಿಕೆ, ತೆಂಗು, ಬಾಳೆ ಮತ್ತು ಇಲ್ಲೂ ಕಾಫಿ ಹಾಕಿದ್ದೀರಿ? ಹೌದು, ಇಲ್ಲೂ ಕಾಫಿ ಹಾಕಿದ್ದೀವಿ. ಇದನ್ನು ಕಾಫಿ ಹೋಗ್ಬೇಕನ್ನ ಹಾಕಿರೋದು? ಇಲ್ಲ, ಇದೆಲ್ಲ ಈಗ ಒಂದು 3.5-4 ತಿಂಗಳಾಗಿರ್ಬೋದು. ಮಳೆ ಮುಂದಾಗ ಆಗುತ್ತೆ ಅಂತ ಹಾಕಿದ್ವಿ, ಬಟ್ ಮಳೆ ಆಗಿಲ್ಲ ಈ ವರ್ಷ ಚೆನ್ನಾಗಿ. ಮಣ್ಣು ಸ್ಲೀಪ್ ಆಗಲ್ಲ, ಏನು ಕಾರಣ? ಭೂಮಿ ಮೇಲೆ ನಾವೇ ನೆಟ್ಟರೆ ಒಳಗಡೆ ಹೋಗ್ತಾರೆ ಮಣ್ಣು. ನಾವು ಉಳುಮೆನೇ ಮಾಡಲ್ಲ.
ಉಳುಮೆ ಮಾಡದೇ ಇರೋದೇ ನಮ್ಮ ಸೀಕ್ರೆಟ್, ಇನ್ನೇನು ಇಲ್ಲ. ಅದಕ್ಕೋಸ್ಕರ ಏನು ನಾವು ಭೂಮಿ ಸ್ಮೂತಾಗಿರಲಿ ಅನ್ನೋದಕ್ಕೋಸ್ಕರ ಏನು ನಾವೇನು ಖರ್ಚೇನು ಮಾಡಿಲ್ಲ. ಕಳೆ ಬಿಡ್ತೀವಿ. ಈಗ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಈಗ ಈ ತೋಟಕ್ಕೆ ಗೊಬ್ಬರ ಹಾಕಬೇಕು ಅಂದಾಗ ಪೂರ್ತಿ ಕಳೆ ಮಿಷಿನ್ ಹೊಡಿತಾರೆ ಹುಡುಗರು, ಎಲ್ಲ ಕ್ಲೀನ್ ಮಾಡ್ಕೊಂಡು ಗೊಬ್ಬರ ಹಾಕಿಸ್ತೀವಿ. ಅದಾದಮೇಲೆ ನೀರೊಂದು ಚೆನ್ನಾಗಿ ಕೊಟ್ಬಿಟ್ಟು ಇನ್ನೇನು ಕೆಲಸ ಮಾಡಲ್ಲ, ಇದ್ರ ಪಾಡಿಗೆ ಇದು ಬಿಟ್ಬಿಡ್ತೀವಿ ನಾವು. ಇದಕ್ಕೆ ಕ್ಲೀನಾಗಿ ಮೇಂಟೈನ್ ಮಾಡಬೇಕು, ಮನೆ ಥರ ಇಟ್ಕೋಬೇಕು, ಅದೇನಿಲ್ಲ. ತೋಟ ಎಷ್ಟು ಗಲೀಜಾಗಿರುತ್ತೆ ಅಷ್ಟೇ ಆರೋಗ್ಯವಾಗಿರುತ್ತೆ. ತೇವಾಂಶ ಆಗ್ಬೋದು, ಇನ್ನೊಂದು ಆಗ್ಬೋದು, ಸೂರ್ಯನ ಕಿರಣ ಬೇಗ ಬೀಳಲ್ಲ. ಇದು ಪೂರ್ತಿ ಈಗ ಒಂದು ಮರ ಬಿಡೋರು ಕಡ್ದಿರೋದು ನೀವು ಕಡ್ದು ಹಾಕಿದ್ದೀರಿ, ಪೂರ್ತಿ ಒಣಗೋಗಿ ಇದೇ ಗೊಬ್ಬರ ಹಾಕ್ಬೋದು. ಹೌದು, ಇದು ಗೊನೆ ಕಡ್ದಾದ್ಮೇಲೆ ಮರದ ಸಮೇತ ಬಿದ್ದೋಗಿರೋ ಅಂಥದ್ದು. ಇವಾಗ ಇದನ್ನ ಇಲ್ಲೇ ಬಿಟ್ಬಿಡ್ತೀವಿ, ಏಕೆಂದರೆ ಇದು ಇಲ್ಲೇ ಕರ್ಗಿ ಇದೇ ಇದರಲ್ಲೂ ಪೊಟ್ಯಾಶ್ ಅಂಶ ಇರುತ್ತೆ ಬಾಳೆ ಕಂಬದಲ್ಲಿ. ಇದೇ ಭೂಮಿಗೂ ಗೊಬ್ಬರ ಆಗುತ್ತೆ. ಈ ಭೂಮಿಗೂ ಗೊಬ್ಬರ ಆಗಿ ಬಾಳೆ ಮರಕ್ಕೂ ಗೊಬ್ಬರ ಆಗುತ್ತೆ, ತೆಂಗು ಅಡಿಕೆ ಎಲ್ಲಕ್ಕೂ ಗೊಬ್ಬರ. ಹೌದು ಹೌದು. ನಿಮ್ಮ ಮರಗಳು ನೋಡಿದ್ರೆ ನಮಗೂ ಒಂಥರ ಆಶ್ಚರ್ಯ, ಏನು ತೆಂಗಿನ ಮರ ಇರಲ್ಲ ನಮ್ಮ ಮರಗಳು. ಸುತ್ತ ಏನು 2 ಮೀಟ್ರ್ ಬರ್ತವೆ ಸರೌಂಡಿಂಗು, ಸುತ್ತಳತೆ ಮರ ಅಷ್ಟು ದಪ್ಪ ಅವಲ್ಲ ಇದ್ರಲ್ಲಿ ಅಂತ. ಅದಂದರೆ ನಾವು ಉಳುಮೆನೇ ಮಾಡಲ್ವಲ್ಲ, ಹಾಗಾಗಿ ಅದಕ್ಕೇನು ತೊಂದರೆ ಕೊಡಲ್ಲ. ಅದು ನ್ಯಾಚುರಲ್ ಆಗಿ ಬೆಳೀತದೆ, ಕಾಡು ಮರಗಳಿರುತ್ತಲ್ಲ ಆ ಥರ. ಬಾಳೆ ನಿಮಗೆ ವರ್ಷಕ್ಕೆ ಎಷ್ಟು ಕಟಾವು ಬರ್ತದೆ ಇದು? ವರ್ಷಕ್ಕೆ ಒಂದೇ ಕಟ್. ಇದು ನನಗೆ ಈಗ 7-8 ತಿಂಗಳಿಗೆಲ್ಲ ಒಂದೊಂದು ಕಟಿಂಗ್ ಬರ್ತೈತೆ. ಈಗ ನಾನು ಹೇಳೋದು ಈ ಗೊನೆ ಬಂದದಿಲ್ಲ ಈಗ. ಹೌದು, ಇದು 4ನೇ ಬೆಳೆ ಅನ್ಸೇ ಅಲ್ವಾ? ಹೌದು. ಕಟಾವು ಆಗೋಷ್ಟರಲ್ಲಿ ಇನ್ನೊಂದು 30 ಕಡಿರ್ತದ ಬೇರೆ ಕಡೆ? ಇಲ್ಲ ಇಲ್ಲ ಇಲ್ಲ, ಇದು ಗೊನೆ 30 ಕಡಿದ ತಕ್ಷಣ ನಾವು ಈ ಥರ ಒಂದು ಮರಿ ಬಿಡ್ತೀವಿ ಸಪ್ರೇಟು. ಹಾಂ, ಪಕ್ಕದಲ್ಲಿ ಒಂದು ಮರಿ ಬಿಡ್ತೀವಿ. ಇದು ಕಟಿಂಗ್ ಆಗೋದಕ್ಕೆ 3 ತಿಂಗಳು ಬೇಕು. ಅಷ್ಟರಲ್ಲಿ ಇದಕ್ಕೆ 3 ತಿಂಗಳು ಏಜ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ 9 ತಿಂಗಳಿಗೆಲ್ಲ ಗೊನೆ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಥರ. ಹೌದು. ಈಗೆಲ್ಲ ನೀರು ನೀವು 5 ಪಂಪ್ ಸೆಟ್ ಇದೆ ಅಂತ ಹೇಳಿದ್ರಲ್ಲ, ಅದಕ್ಕೆಲ್ಲ ಕರೆಂಟಿನ ವ್ಯವಸ್ಥೆನ ಕರೆಂಟಿಂದಲೇ ಮಾಡ್ಕೊಂಡಿದ್ರೆ ಇಲ್ಲ? ಕರೆಂಟ್ ಇದೆ, ಪ್ಲಸ್ ನಾವು ಸೋಲಾರ್ ಹಾಕ್ಸ್ಕೊಂಡಿದ್ದೀವಿ. ಸೋಲಾರ್ ವ್ಯವಸ್ಥೆನೂ ಐತೆ? ಹೌದು. ಮತ್ತು ಈ ಮಳೆಗೆ ಗಾಳಿಗೆ ಬಿದ್ದೋಗಿರೋ ಅಂಥ ಗೊನೆಗಳೆಲ್ಲ ಅಲ್ಲಲ್ಲೇ ಬಿಟ್ಬಿಡ್ತೀವಿ. ಇಲ್ಲ ಅದು ಚೆನ್ನಾಗಿತ್ತು, ಚೆನ್ನಾಗಿ ಬಲ್ತಿತ್ತು, ತಿನ್ನೋ ಸ್ಟೇಜಲ್ಲಿತ್ತು ಅಂದರೆ ಕುರಿಗಳಿಗಾಗ್ಬೋದು, ಕೋಳಿಗಳಿಗಾಗ್ಬೋದು, ಹಸುಗಾಗ್ಬೋದು ಕೊಡ್ತೀವಿ. ಯಾವುದೇ ರೀತಿ ವೇಸ್ಟ್ ಆಗೋಂಥದ್ದು ಏನೂ ಇಲ್ಲ. ವೇಸ್ಟ್ ಆಗೋಂಥದ್ದು ಅಂದರೆ ಭೂಮಿಯಲ್ಲೇ ಅದು ವೇಸ್ಟ್ ಆಗೋದಲ್ಲ, ಭೂಮಿಗೆ ಕೊಡ್ತಾ ಇರೋ ಥರ ಇದು ಮಾಡ್ತೀವಿ ಅಷ್ಟೇ. ಪ್ರತಿಯೊಂದು ಯೂಸ್ ಮಾಡ್ಕೊತಾ ಇದ್ದೀರ? ಕಳೆ ಆಗಿರ್ಬೋದು, ಅಲ್ಲಿ ಬಂದಿದ್ದು ಅಕಸ್ಮಾತ್. ಹೌದು, ನೋಡಿ ಇಲ್ಲಿ ಕಳೆನೇ ಇಲ್ಲ. ಭೂಮಿ ನೋಡಿ ಇಲ್ಲಿ ಎಷ್ಟು ತೇವಾಂಶ ಇದೆ ಇಲ್ಲಿ ನೋಡಿ. ಅಲ್ಲೇ ಅರ್ಧ ಇದೆಲ್ಲ ಅಲ್ಲೇ ಮಲ್ಚಿಂಗ್ ಆಗಿ ಅದು ಅಲ್ಲೇ ಗೊಬ್ಬರ ಆಗಿ ಕರಗಿ ಭೂಮಿಗೆ ನಾವು ಅದಕ್ಕೆ ಒಂದು ಗೊಬ್ಬರ ಕಡಿಮೆ ಮಾಡಿದ್ರು ಭೂಮಿ ಉಳ್ದೇ ಇರೋದ್ರಿಂದ, ಪ್ಲಸ್ ಈ ಥರ ಗೊಬ್ಬರ ನ್ಯಾಚುರಲ್ ಫುಡ್ ಅದು ಕೊಡ್ತಾ ಇರೋದ್ರಿಂದ ನಮ್ಮ ಮರಗಳು ಹೆಲ್ತಿ ಆಗಿದ್ದಾವೆ. ಮತ್ತೆ ಕಳೆನೂ ಅವಾಯ್ಡ್ ಆಯ್ತಾ ಇದೆ? ಕಳೆನೂ ಅವಾಯ್ಡ್ ಆಯ್ತು. ಹೌದು. ಈಗ ಎಲ್ಲ ಮೇಂಟೈನ್ ಮಾಡ್ತಿದ್ದೀರಂದ್ರೆ ಆಳುಗಳ ವ್ಯವಸ್ಥೆ ನಮ್ಮ ಹತ್ರನೇ ಪರ್ಮನೆಂಟ್ 6 ಜನ ಇದ್ದಾರೆ. ಒಂದು ಗಂಡ ಹೆಂಡತಿ ಫ್ಯಾಮಿಲಿ, ಕುರಿ ಕೋಳಿ ಹಸು ಅದನ್ನು ನೋಡ್ಕೋತಾರೆ. 4 ಜನ ಆಳುಗಳು ಇಲ್ಲಿ ತೋಟನ ಮೇಂಟೈನ್ ಮಾಡಿಕೊಂಡು, ಪ್ಲಸ್ ಮನೆ ಹತ್ರ ತೆಂಗಿನ ತೋಟ ಇದೆ, ಅಲ್ಲೂ ಬಾಳೆ ಹಾಕ್ಸಿದ್ದೀವಿ. ಅದೇ ಅಲ್ಲೆಲ್ಲ ನೋಡ್ಕೊ. ಇನ್ನು ಬೇರೆ ಕಡೆ ತೋಟ ಇದೆ ಅದರಲ್ಲಿ? ಹೌದು, ನಮ್ಮ ಮನೆ ಸುತ್ತ ತೆಂಗಿನ ತೋಟ ಇದೆ. ಅದು ನಮ್ಮ ತಾತದಿರ ಕಾಲದಲ್ಲಿ ಮಾಡಿರೋದು. ಇದು ನಾವು ಅಪ್ಪ ಮಕ್ಕಳು ಸೇರ್ಕೊಂಡು ಮಾಡಿರೋ ಅಂಥ ತೋಟ. ನಿಮ್ಮ ಜನ್ರೇಷನ್ ತೋಟ ಇದೆ? ಹೌದು. ಇನ್ನು 50, 60, 70 ವರ್ಷದ ಫ್ಯೂಚರ್ ಇದೆಲ್ಲ ಬಾಳೆ ಅಡಿಕೆ ತೆಂಗು ಎಲ್ಲ ಸೇರೋರು ನಿಮ್ಮದು? ಹೌದು. ಫಸ್ಟು ಕಾಫಿ ಮತ್ತು ತುರ್ಬೇವೆಲ್ಲ ಇತ್ತು ಈ ತೋಟದಲ್ಲಿ, ಈ ಜಾಗದಲ್ಲಿ. ಬಟ್ ಅವಾಗ ನಮ್ಮ ಅಪ್ಪ ಅವರು ಯಾರ್ದೋ ಮಾತು ಕಟ್ಕೊಂಡು ಸಸಿ ಸೆಲೆಕ್ಷನ್ ಚೆನ್ನಾಗಾಗಲಿಲ್ಲ, ಪ್ಲಸ್ ಬೇರೆ ತಳಿ ಹಾಕ್ಬಿಟ್ಟಿದ್ರು, ಅದು ಲೈಫ್ ಇರಲಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ತೆಗೆದೇ ಬಿಟ್ರು ಅದೆಲ್ಲ ತೆಗೆದು ಶುಂಠಿ ಹಾಕೊಂಡು ಒಂದು 4 ಎಕರೆ 5 ಎಕರೆ ಈ ಥರ ಬ್ಯಾಚ್ ಬೈ ಮಾಡಿಕೊಂಡು ಈ ಥರ ತೋಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಶುಂಠಿ ಬೆಳಿತಿದ್ರಿ ನೀವು? ಹೌದು. ಈಗ 2 ವರ್ಷದಿಂದಿಲ್ಲ, ಯಾಕೆಂದರೆ ಈ ತೋಟಕ್ಕೆ ನೀರು ಸಫಿಷಿಯೆಂಟಾಗಿ ಕೊಡೋಕ್ಕಾಗಲ್ಲ ಅನ್ನೋ ರೀಸನ್ಗೋಸ್ಕರನೇ ಅದನ್ನ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಸಮಗ್ರ ಕೃಷಿ ಸಂಪೂರ್ಣವಾಗಿ ಆಯ್ಕೆ ಮಾಡ್ಕೊಬಿಟ್ರಿ ನೀವು? ಹೌದು. ಈ ತೋಟಕ್ಕೆ ಏಲಕ್ಕಿ ಹಾಕೋಣ ಅಂತ ಪ್ಲ್ಯಾನಲ್ಲಿ ಇದ್ದೀವಿ. ಎಲ್ಲ ಸಂಪೂರ್ಣ ತೆಗೆದ್ಬಿಟ್ಟು? ಇಲ್ಲ, ಇದು ಬಾಳೆ ಎಲ್ಲ ತೆಗೆದು ಮಾಮೂಲಿ ಸ್ಪೈಸಸ್ ಏಲಕ್ಕಿ ಬರುತ್ತಲ್ಲ ಅದನ್ನು ಹಾಕೋಣ ಅಂತ ಇದ್ದೀವಿ. ಏಲಕ್ಕಿ ಹಾಗೂ ನೆಕ್ಸ್ಟ್ ಎಲ್ಲ ಈ ಪ್ರತಿಯೊಂದು ಅಡಿಕೆ ಮರಕ್ಕೂ ಪೆಪ್ಪರ್ ಕೂರ್ಸೋಣ ಅಂತ, ಕಾಳು ಮೆಣಸು. ಹೌದು. ಅವೆಲ್ಲ ಈಗ ಅಡಿಕೆಗೆ ಒಪ್ಪಿಸ್ಬೇಕು ಅಂದರೆ ಅದನ್ನ ಮೆಣಸನ್ನ ಎಷ್ಟು ವರ್ಷ ಬೇಕು? ಅಡಿಕೆ ಎಷ್ಟು ವರ್ಷ ಇರಬೇಕು ಗಿಡ? ಅದು ಮಿನಿಮಮ್ ಅಂದ್ರೂ ಒಂದು 15ರಿಂದ 20 ಫೀಟ್ ಇರಬೇಕು ಅಂತ ಹೇಳ್ತಾರೆ. ನಮ್ಮ ಅಂದರೆ ವರ್ಷ ಅದು ಸ್ವಲ್ಪ ಹೈಟ್ ಬರೋ ಅಷ್ಟಲ್ಲೆಲ್ಲ ಮರನೂ ಹೈಟ್ ಹೋಗುತ್ತಲ್ಲ ಅನ್ನೋದು. ಯಾಕೆಂದರೆ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಯಾರೋ ಹೇಳಿದ್ರು, ಬಂದು ಅವ್ರು ಸಜೆಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದು ಎಲ್ಲ ಈ ಥರ ಮಾಡ್ಬೋದು, ಈ ಥರ ಅವ್ರ ಐಡಿಯಾಸ್ ಮೇಲೆ. ಯಾಕೆಂದರೆ ಅನುಭವ ಇರೋರ ಹತ್ರ ತಿಳ್ಕೋಬೇಕು. ನಾವು ಏನೋ ಮಾಡ್ತೀವಿ ಅಂದ್ಬಿಟ್ಟು ಸುಮ್ಮನೆ ಯೂಟ್ಯೂಬ್ ನೋಡ್ಕೊಂಡು ಮಾಡೋ ಅಂಥದ್ದಲ್ಲ. ಯಾಕೆಂದರೆ ಇಲ್ಲಿ ಬಂದು ನಮ್ಮ ಜಾಗ ನೋಡಿ, ನಮ್ಮ ಮಣ್ಣು ನೋಡಿ, ನಮಗೊಂದು ಈ ಥರ ಅಲ್ಲ ಈ ಥರ ಮಾಡಿ ಅಂತ ಹೇಳಿದ್ಮೇಲೆ ನಾವು ಅದಕ್ಕೆ
ಮುಂದಿನ ಹೆಜ್ಜೆ ಹಾಕಬೇಕು ಅಂತ ನಾನು ಕಟ್ ಮಾಡಿ ಮುಗಿಸೋದ ಇದನ್ನ. ಸ್ನೇಹಿತರೆ ನೋಡಿದ್ರಲ್ಲ, ಒಬ್ಬ ರೈತ ಅವನ ಜಮೀನ ಸಮರ್ಪಕವಾಗಿ ಬಳಸ್ಕೊಂಡು ಯಾವ ಥರ ಬೆಳೆ ಮಾಡ್ತಾವನೆ, ಖರ್ಚಿಲ್ದಂಗೆ ಸಮಗ್ರ ಕೃಷಿ ಆಯ್ಕೆ ಮಾಡಿಕೊಂಡು ಅದೇ ಬೆಳೆಯಿಂದ ಅದಕ್ಕೆ ಭೂಮಿಗೆ ಗೊಬ್ಬರ ಹಾಕಿ ಅದೇ ರೀತಿ ಅದನ್ನು ಅವ್ನು ಹೆಂಗೆ ಯೂಸ್ ಮಾಡ್ಕೊತಾವನೆ ಅನ್ನೋದನ್ನು ನೀವು ನೋಡಿದ್ರಲ್ಲ. ಕೆಲವರೇ ತುಂಬ ಥ್ಯಾಂಕ್ಸ್, ಭಾಳ ನೀಟಾಗಿ ಮಾಹಿತಿ ಹೇಳ್ಕೊಟ್ರಿ ನಮಗೆ. ಮತ್ತು ತೋಟನ ಹಂಗೆ ಚೆನ್ನಾಗಿಟ್ಟಿದ್ದೀರಾ, ಇನ್ನೂ ಚೆನ್ನಾಗಿಟ್ಟಿರಿ. ದೇವ್ರು ಒಳ್ಳೇದು ಮಾಡಲಿ. ಆಯ್ತು, ತುಂಬ ಥ್ಯಾಂಕ್ ಥ್ಯಾಂಕ್ಸ್. ಯು.